ಅವರು ಅದರ ಫಲ ಅನುಭವಿಸೋರು ಮುಂದಿನವರು. ಹಾಗಾಗಿ ನೀವು ತೆಗೆದುಕೊಂಡ ಸ್ಟೆಪ್ ಇದೆಯಲ್ಲ, ನಿಮಗೆ ಕೈ ಆಗಿರ್ಬೋದು ನಿಮ್ಮ ವೃತ್ತಿ ಜೀವನದಲ್ಲಿ, ಆದರೆ ಮುಂದೆ ಅದು ಸರಿಯಾಗುತ್ತೆ ಅಂತೇಳಿ. ಸರ್, ನಾನು ಕೇಳ್ತಿರೋದು, ನಿಮಗೆ ಈ ಥರ ಕಂಪ್ಲೇಂಟ್ ಮಾಡಿದ ಹೀರೋಯಿನ್ಗಳಿದ್ದಾರೆ ನಿಮ್ಮ ಬಳಿ, ಅವರಾಗೇ ಬಂದ್ರಾ? ಫಸ್ಟ್ ಆಫ್ ನೀವು ಹೇಳೋದು ಎಲ್ಲ ರೀತಿ ಶ್ರುತಿ ಬಗ್ಗೆ ಮತ್ತು ಈ ಥರ ಅಹಿಂಸಾವಾದದ ನ್ಯಾಯಕ್ಕೋಸ್ಕರ ಯೋಧರು, ಓಕೆ, ಇವರು ನಟಿಯರು, ಅವರ ಅಭಿನಯ, ಇವರು ನಿಜವಾದ ಒಂದು ಉತ್ತಮ ಸಮಾಜಕ್ಕೋಸ್ಕರ ಯೋಧರು. ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ನಮ್ಮೆಲ್ಲ ಅವರು ತ್ಯಾಗ ಮಾಡ್ಕೊಂಡಿದ್ದಾರೆ. ಅವರ ತ್ಯಾಗ ನನಗಾಗಿರೋ ಕಷ್ಟ ಇನ್ಯಾರಿಗೂ ಆಗಬಾರ್ದು. ನಾನು ನನ್ನ ಕರಿಯರು ಬೇಕಾದರೆ ರಿಸ್ಕ್ ಮಾಡ್ತೀನಿ, ಆದರೆ ನನಗಾಗಿರೋ ತಪ್ಪ ಇನ್ನೊರ್ಗೆ ಆಗಬಾರ್ದು ಅನ್ನೋ ಗಟ್ಟಿ ಧ್ವನಿ ನಮ್ಮ ಫೈರ್ನಲ್ಲಿ ಭಾಳ ಜನ ಇದ್ದಾರೆ. ಅವರೆಲ್ಲರಿಗೂ ಶ್ರುತಿ ಜೊತೆ ಖಂಡಿತ ನಾವು ಬೆಂಬಲಿಸ್ತೀವಿ. ಆದರೆ ನೀವು ಒಂದು ಮಾತು ಹೇಳಿದ್ರಿ, ಏನು ಹೇಳಿದ್ರಿ ಅಂದರೆ ಯಾವುದೇ ಇದರಿಂದ ಬದಲಾವಣೆ ಆಗಲಿಲ್ಲ ಅಂತ ಮಾತಾಡೋದು, ಅದು ಅಂತೂ ನಿಜ ಅಲ್ಲ. ನಮಗೆ ಏನು ಬೇಕು ಅಂದರೆ ಈ ವ್ಯವಸ್ಥೆನ ಒಂದು ರೀತಿ ಬದಲಾಯಿಸಬೇಕು ಅಂದರೆ ನಮಗೆ ಭಾಳ ಮುಖ್ಯವಾಗಿ ಒಂದು ಜಾಗೃತಿ ಬೇಕು. ನಮಗೆ 2018 ಯಾವಾಗ ಶ್ರುತಿ ಹರಿವನ್ ಅಕ್ಟೋಬರ್ನಲ್ಲಿ ಮತ್ತು ದೊಡ್ಡ ಮಟ್ಟದ ಮೀಟು ಆಗಿ ನಾವು ಫೈರು ಅವರಿಗೆ ಬೆಂಬಲ ಸೂಚಿಸಿ ಮಾನಸಿಕ ಬೆಂಬಲ ಮತ್ತು ನೈತಿಕ ಬೆಂಬಲ, ಕಾನೂನು ಬೆಂಬಲ ಸೂಚಿಸುವ ಅವಾಗಿದ್ದಿದ್ದು ಸಿನಿಮಾ ರಂಗದ ದೊಡ್ಡ ಮಟ್ಟದ ಪ್ರಭಾವಿ ಶಕ್ತಿಗಳು, ಪುರುಷ ಪ್ರಧಾನ ವ್ಯಕ್ತಿಗಳು ಮೇಲೆ ಮಾಡ್ತಿರೋ ದಾಳಿ, ಸಿನಿಮಾ ರಂಗದ ಹೊರಗಡೆ ಏನೋ ದಾಳಿ, ಮಾಧ್ಯಮದ ದಾಳಿ ಇವತ್ತಿನ ದಿನ 2024ನಲ್ಲಿ ಅಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ. ಓಕೆ, ನಾನು ಬದಲಾವಣೆ ಆಗಿಲ್ಲ ಅಂತ ಕೇಳಿದೆ, ಬದಲಾವಣೆ ಆಗಿದ್ಯಾ ಅಂತ ಕೇಳಿದೆ ನನ್ನ ಪ್ರಶ್ನೆ. ಹೌದು. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮಗೆ ಭಾಳ ಮುಖ್ಯವಾಗಿ ನಮ್ಮ ಬೇಡಿಕೆ ಏನಿತ್ತು, ಇದು ತಪ್ಪು ಸರಿ ಅಂತ ನಮಗೆ ಗೊತ್ತಿಲ್ಲ, ನಮಗೇನು ತಪ್ಪಾಗಿದೆ ಗೊತ್ತಿಲ್ಲ. ನಮ್ಮ ಬೇಡಿಕೆ ಇದ್ದಿದ್ದು ಒಂದು ಪಾರದರ್ಶಕ ತನಿಖೆ ಆಗಬೇಕು. ಪಾರದರ್ಶಕ ತನಿಖೆ ಆದರೆ ಬಂದು ಹೇಳೋರಿದ್ದಾರಾ? ಕಬ್ಬನ್ ಪಾರ್ಕ್ ಪೊಲೀಸ್. ನನ್ನ ಪ್ರಶ್ನೆ ಇಷ್ಟೇ ಸರ್, ಈಗ ಕೇರಳದಲ್ಲಾದರೂ ನಟಿ ಮಣಿಯರು ಬಂದು ಹೇಳಿದರು, ನಮಗೆ ಹಿಂಗಾಗಿದೆ, ಮುಖೇಶ್ ಮೇಲೆ ಆರೋಪ ಮಾಡಿದರು, ಸಿದ್ದಿಕ್ ಮೇಲೆ ಆರೋಪ ಮಾಡಿದರು, ಬಹಿರಂಗವಾಯಿತು, ಚರ್ಚೆಗಳಾಯಿತು, ಏನು ಪಬ್ಲಿಕ್ ಡೊಮೈನಲ್ಲಿ ಬಂತು ಆ ವಿಚಾರ. ಇವಾಗ ಕೆಲವು ವಿಚಾರ ಒಂದೇನೆಂದರೆ, ನಮಗೆ ಯಾವಾಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇದನ್ನು ಒಂದು ತನಿಖೆ ಮಾಡಿ FIR ರಿಪೋರ್ಟೇ ಕೊಡಲಿ. ಓಕೆ, ಆದರೆ ನಮಗೇನು ತೋರಿಸೋದು ಈ ಸಮಾಜದಲ್ಲಿ ಜಯಪ್ರಕಾಶ್ ಅವರು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಗ್ಯಾಂಗ್ ರೇಪ್ ಆಗಿ ವಿಡಿಯೋ ಎವಿಡೆನ್ಸ್ ಇದ್ದರೂ ಸಹ, ರೇಪ್ ಆ್ಯಂಡ್ ಮರ್ಡರ್ ವಿಡಿಯೋ ಎವಿಡೆನ್ಸ್ ಇದ್ದರೂ ಸಹ ಶಿಕ್ಷೆ ಆಗದೇ ಇರೋ ಸಮಾಜದಲ್ಲಿ, ಹಂಗಾದಾಗ ಮಾತ್ರ ಮಹಿಳೆಯರ ಮೇಲೆ ದೌರ್ಜನ್ಯ ಅಂತ ಬಿಂಬಿಸೋ ಸಮಾಜದಲ್ಲಿ, ಈ ಥರ ಲೈಂಗಿಕ ಕಿರುಕುಳ ಯಾವತ್ತೂ ಗುರುತಿಸದೆ ನಾರ್ಮಲೈಸ್ ಮಾಡಿರೋ ಸಮಾಜದಲ್ಲಿ ಮೊದಲನೇ ಬಾರಿಗೆ ಒಂದು ಗಟ್ಟಿ ಧ್ವನಿನಲ್ಲಿ ಇದು ತಪ್ಪು, ಇದು ನಾವು ಗಂಡಸರು ಒಂದು ರೀತಿ ಅವರ ನಡವಳಿಕೆ ಇಂಪ್ರೂವ್ ಮಾಡ್ಕೋಬೇಕು, ಮಹಿಳೆಯರಿಗೆ ಹಕ್ಕುಗಳಿದೆ ಅಂತ ಅರಿವಾಯಿತು. ಆಯ್ತು, ಈಗ ನೀವು ತನಿಖೆಗೆ ಆಗ್ರಹ ಮಾಡಿದ್ದೀರಿ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಬೇಕು. ಒಂದು ಕಮಿಟಿ ನಮಗೆ ಕೇರಳದಲ್ಲಿ ಮಾಡೋದು. ಇವಾಗ ನೀವು ಹೇಳಿದ್ರಿ ಒಂದು ಉದಾಹರಣೆ, ನೀವೇನು ಹೇಳಿದ್ರೆ ಎಷ್ಟೋ ಜನ ಮಹಿಳೆಯರು ಇವಾಗ ಒಂದು ಆಚೆ ಬಂದು ಈ ಥರವ್ರ ಮೇಲೆ ಅಕ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಬಂದಿದೆ. ನಮಗೆ ನೋಡಿ, ನಮ್ಮ ಉದ್ದೇಶ ಇರೋದು ಜಯಪ್ರಕಾಶ್ ಅವರೇ, ನೇಮ್ ಶೇಮ್ ಬ್ಲೇಮ್ ಗೇಮ್ ಅಲ್ಲ. ಓಕೆ, ಇವ್ರು ಮಾಡಿದ್ರೆ ಇವರಿಂದ ನಾವು ಅದೆಷ್ಟೋ ಸಲ ಮೀಡಿಯಾ ಕ್ರೇಜ್ ಆಗುತ್ತೆ, ಇವರೆಲ್ಲ ಸೆಲೆಬ್ರಿಟಿಗಳು ಇರೋದ್ರಿಂದ ಏನಾಗುತ್ತೆ, ಜನ ಇವನು ಇಂಥವನ ಅವನು ಅಂತಾರ. ನಮಗೇನು ಗೊತ್ತಾ, ನಾವು ಯಾರ ಹೆಸರು ತರೋ ಉದ್ದೇಶ ಅಲ್ಲ. ಹೇಮಾ ಕಮಿಟಿ ರೂಪದಲ್ಲಿ ಯಾವ ಹೆಸರುಗಳು ಬಂದಿಲ್ಲ. ನಮಗೇನು ಬೇಕು ಅಂದರೆ, ಈ ಥರ ಸಮಸ್ಯೆಗಳು ಸಿನಿಮಾ ರಂಗದಲ್ಲಿ ಲಿಂಗ ಅಸಮಾನತೆ, ಲೈಂಗಿಕ ಕಿರುಕುಳ ಜೀವಂತವಾಗಿದೆ. ಅದು ಬೇರೆ ಬೇರೆ ರೂಪದಲ್ಲಿ ತನಿಖೆ ಮಾಡಬೇಕು ಅಂತಂದರೆ ಅದಕ್ಕೆ ಕಮಿಟಿ ರಿಪೋರ್ಟ್ ಮಾಡಲಿ. ನಮಗೆ ಅದು ಕಮಿಟಿ ರಿಪೋರ್ಟ್ ಮಾಡಿ ಅವ್ರ ಯಾರನ್ನು ಮಾತಾಡಿಸಬೇಕಲ್ವಾ? ಮಾತಾಡಿಸ್ಲೇಬೇಕು, ಅನಾನಮಸ್ ಆಗಿ ಮಾತಾಡಿಸ್ಲಿ. ಓಕೆ, ನಮಗೆ 300 ಪೇಜ್ ರಿಪೋರ್ಟ್ ಅನ್ನೋದು ಕೇರಳ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ಮೇಲೆ, ಅಲ್ಲೂ ಕೂಡ ಮಹಿಳೆಯರು ರೊಚ್ಚಿಗೆದ್ದು ಎಷ್ಟೋ ನಿಂತರು. ನಮ್ಮಲ್ಲೂ ಕೂಡ ಲಿಂಗ ಸಮಾನತೆ. ಈಗ ಪರ್ಟಿಕ್ಯುಲರ್ ಏನಾಗುತ್ತೆ ಗೊತ್ತಾ ಸರ್, ಈಗ ತನಿಖೆ ಅಂತ ಹೇಳುವಾಗ ನಾನೊಂದು ಮೀಡಿಯಾದ ಸ್ಟೈಲಲ್ಲಿ ಹೇಳ್ತೀನಿ, ಹೇಳಿ, ಯಾರು ಬಂದು ತನಿಖೆಗೆ ಹಾಜರಾದ್ರಂತೆ ಅಂತ ಹೇಳುವಾಗ ಇವ್ರ ಮೇಲೆ ಆಗಿರ್ಬೋದಾ ಅನ್ನೋ ರೀತಿಯಲ್ಲಿ ಆಗುತ್ತೆ. ಇವಾಗ ಅದು ಮತ್ತೆ ಆ ಥರ ಇದ್ದಾಗ ಅವರು ಬಂದು ಹೇಳೋದಕ್ಕೆ ರೆಡಿ ಇರ್ತಾರ? ಒಂದು ಹೇಳ್ತೀನಿ ಜಯಪ್ರಕಾಶ್, ನಾವು ಆಂತರಿಕ ದೂರ ಸಮಿತಿ ಫೈರಿಂದ ಪ್ರಪಂಚದಲ್ಲಿ ಎಲ್ಲೋ ನನಗೆ ಗೊತ್ತಿಲ್ಲ, ಬಟ್ ದೇಶದಲ್ಲಂತೂ ಎಲ್ಲೂ ಒಂದು ಕಡೆ ICC ಆಗಿಲ್ಲದೆ ಇರೋದ್ರಲ್ಲಿ ನಾವು ಒಂದು ಫಸ್ಟ್ ಫೈರಿಂದ ಶುರು ಮಾಡಿದ್ವಿ 2017 ಮೀಟು ಆಗಕ್ಕೆ ಮುಂಚೆ. ಹಾಲಿವುಡ್ನಲ್ಲಿ, ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆಗೋಕ್ಕಿಂತ ಮುಂಚೆ 1 ವರ್ಷ ಮುಂಚೆ ನಮಗೆ ಬಂದಿರೋ ಬೇರೆ ಬೇರೆ ಕೇಸ್ಗಳಲ್ಲಿ, ಅನೇಕ ಕೇಸ್ಗಳಲ್ಲಿ ಒಂದೊಂದು ಕೇಸಲ್ಲಿ ಬೇರೆ ಬೇರೆ ಥರ ಇತ್ತು. ಆದರೆ ಪ್ರತಿಯೊಂದು ಕೇಸನ್ನು ಅವದೇ ಆದ ಕಾಂಟೆಕ್ಸ್ನಲ್ಲಿ ನಿಜವಾಗ್ಲೂ ಈ ಥರ ಲೈಂಗಿಕ ಕಿರುಕುಳ ಮತ್ತು ಒಂದು ರೀತಿ ಕ್ಯಾಸ್ಟಿಂಗ್ ಕೌಚ್ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಜೀವಂತವಾಗಿದೆ ಅಂತ ನಮಗೆ ಗೊತ್ತಾಯಿತು. ಸೊ ನಮಗೆ ಎವಿಡೆನ್ಸು ದೂರ ಮುಖಾಂತರನೂ ಇದೆ, ಎಷ್ಟೋ ಜನ ಹೋರಾಟ ಮಾಡೋದ್ರ ಮುಖಾಂತರನೂ ಇದೆ. ನಮಗೆ ಆಂತರಿಕ ದೂರ ಸಮಿತಿ ನಾವು ಯಾಕೆ ಶುರು ಮಾಡಿದ್ವಿ ಅಂದರೆ, ಇದೆಲ್ಲ ಬಹಿರಂಗವಾಗಿ ಹೆಸರುಗಳು ಆಚೆ ಬಂದಿರೋದ್ರಿಂದ ಏನು ಸಾಲ್ವ್ ಆಗಲ್ಲ. ನಾವು ಇದನ್ನು ಒಳಗಡೆ ಒಂದು ವ್ಯವಸ್ಥಿತ ಶಕ್ತಿಯಿಂದ ಒಂದು ಕಾನ್ಫಿಡೆನ್ಷಿಯಲ್ ಆಗಿ ಒಂದು ಕ್ರಮ ತೊಗೊಂಡು ಇದನ್ನು ಮಾಡಬೇಕು, ಮುಂದುವರಿಸಬೇಕು, ಅದನ್ನು ನ್ಯಾಯ ಒದಗಿಸ್ಬೇಕು. ಒನ್ಸ್ ಅಗೇನ್ ಯು ಆರ್ ಸೇಯಿಂಗ್ ಕಾಸ್ಟಿಂಗ್ ಕೌಚ್ ಇದೆ ಕನ್ನಡ ಸಿನಿಮಾ ರಂಗದಲ್ಲಿ. ನೋಡಿ, ಕ್ಯಾಸ್ಟಿಂಗ್ ಕೌಚು
ಮಹಿಳೆಯರಿಗೆ ಅವರವ್ರ ಅನುಭವಗಳು ಖಂಡಿತ ನಿಜ. ಎಷ್ಟೋ ಮಹಿಳೆಯರು ಇದ್ರ ವಿರುದ್ಧ ಎದ್ದು ನಿಂತ್ಕೊಂಡು ಮಾತಾಡಿದ್ದಾರೆ. ಇದನ್ನು ಕ್ಯಾಸ್ಟಿಂಗ್ ಕೌಚ್ ನಮಗೆ ಹೇಮಾ ಕಮಿಟಿ ರಿಪೋರ್ಟ್ ಮುಖಾಂತರ ಸೆಕ್ಷುವಲ್ ಹರಾಸ್ಮೆಂಟು 62 ಪೇಜ್. ಕ್ಯಾಸ್ಟಿಂಗ್ ಕೌಚ್ ಅಂದರೆ ನಟಿಯರಿಗಾಗೋದು, ಆದರೆ ಲೈಂಗಿಕ ಕಿರುಕುಳ ಎಲ್ಲ ಮಹಿಳೆಯರು, ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು, ಒಕ್ಕೂಟದ ಹೇರ್ ಡ್ರೆಸ್ಸರ್ಗಳು, ಎಲ್ಲ ನಿರ್ದೇಶಕರು ಎಲ್ಲರೂ ಅನುಭವಿಸೋ ಒಂದು ಸತ್ಯ ಇದೆ. ಹಾಗೆ ಅದು ಒಂದು ವ್ಯವಸ್ಥಿತವಾಗಿ ಮತ್ತು ಲೈಂಗಿಕ ಕಿರುಕುಳ ಮಹಿಳೆಯರಿಗೆ ಮಹಿಳೆಯರಿಗೆ ಕ್ಯಾಸ್ಟಿಂಗ್ ಕೌಚ್ ಏನಾಗುತ್ತೆ, ವೇದಿಕೆ ಇರೋದಿಲ್ಲ ಎಲ್ಲಿ ಹೇಳಬೇಕು ಅಂತೇಳಿ. ಅದು ಇದು ಅವರ ಒಂದು ಇದರೊಂದು ಪಾರ್ಟ್ ಅನ್ನೋ ರೀತಿಯಲ್ಲಿ ಒಪ್ಕೊಂಡ್ಬಿಟ್ಟಿರ್ತಾರೋ ಪಾಪ. ಅದನ್ನ ಏನ್ ಮಾಡ್ತಾರೆ, ಎಷ್ಟೋ ಒಂದು ರೀತಿ ಪುರುಷ ಪ್ರಧಾನದ ಅನೈತಿಕ ಮನಸ್ಥಿತಿಯ ಗಂಡಸು ಪ್ರಭಾವಿಗಳು ಏನು ಮಾಡ್ತಾರೆ ಅಂದರೆ, ನೀನು ಸಿನಿಮಾ ರಂಗಕ್ಕೆ ಸೇರ್ಕೋಬೇಕು, ಬೆಳಿಬೇಕು ಅಂದರೆ ಇದನ್ನು ಒಪ್ಕೊಂಡು ನೀನು ಬರಬೇಕು ಅಂತ ಮುಂಚೆನೇ ಹೇಳೋರು ಭಾಳ ಉದಾಹರಣೆಗಳಿದೆ. ಅದನ್ನು ನೀನು ಮಾಡದೇ ಇದ್ದರೆ ನಿನಗೆ ಚಾನ್ಸ್ಗಳ ಬೇರೆಯವ್ರು ತೊಗೊತೀವಿ ಅನ್ನೋ ಒಂದು ಇದೆ. ಸೊ ಅವ್ರನ್ನ ಒಂದು ರೀತಿ ಇದು ಇನ್ಸ್ಟಿಟ್ಯೂಷನಲೈಸ್ ಆಗಿದೆ. ಮತ್ತು ನಮಗೆ ಅದನ್ನು ತೆಗೆದುಹಾಕಬೇಕು, ಒಂದು ದೊಡ್ಡ ಮಟ್ಟ ಕಮಿಟಿ ರಿಪೋರ್ಟ್ ಬೇಕು, ನಮಗೆ ಎವಿಡೆನ್ಸ್ ಇದು, ನಮಗೆ ಸಾಕ್ಷ್ಯಾಧಾರಗಳು ಬೇಕು. ನಮಗೆ ನೇಮ್ಗಳು ಬಂದ್ಬಿಟ್ಟು ನಾವು ಬರೀ ಒಬ್ಬೊಬ್ಬರ ಮೇಲೆ ತಪ್ಪು ಹಾಕಿದ ತಕ್ಷಣ ನಮ್ಮ ಈಗ ಒನ್ಸ್ ಅಗೇನ್ ನಾನು ಕೇಳ್ತಿರೋದು, ಇಂಥದ್ದಿರ್ಬೋದು, ಅದನ್ನು ತಡೀಬೇಕು, ಅದಕ್ಕಾಗಿ ತನಿಖೆ ಆಗಬೇಕು ಅಂತನಾ? ಆಲ್ರೆಡಿ ಆಗಿದೆ, ನಮ್ಮಲ್ಲಿ ಕೆಲವು ಉದಾಹರಣೆಗಳಿದೆ, ಹಾಗಾಗಿ ಸಮಗ್ರವಾಗಿ ಒಂದು ತನಿಖೆ ಆಗಲಿ ಅಂತಲೇ ಹೇಗೆ? ನಮಗೆ ಇವತ್ತು 2024ರಲ್ಲಿ ಏನೇನು ಚಿತ್ರರಂಗದ ವಾಸ್ತವತೆ ಇದೆ, ಕೇರಳ ಸರ್ಕಾರ 2019ನಲ್ಲಿ ಸ್ಯಾಂಕ್ಷನ್ ಮಾಡಿದೆ. ಅವ್ರು ಕೇರಳ ಸಿನಿಮಾ ರಂಗದಲ್ಲಿ ನಮಗೇನು ಕಾಣುತ್ತೆ ಅಂದರೆ, ಅವ್ರದ್ದು ಒಂದು ಸಿನಿಮಾ ರಂಗದಲ್ಲಿ ಯಶಸ್ಸಾಗೋ ಸಿನಿಮಾ ಸಂಖ್ಯೆ ಜಾಸ್ತಿ ಇದೆ, ಒಳ್ಳೆ ಬರವಣಿಗೆ ಇರೋ ಕಥೆಗಳು ಜಾಸ್ತಿ ಇದೆ. ಚಿತ್ರರಂಗದಲ್ಲಿ ಒಂದು ರೀತಿ ಅದರಲ್ಲಿ ಬೇರೆ ಬೇರೆ ಥರ ಸಮಾನ ಗೌರವಗಳು ಜಾಸ್ತಿ ಇದೆ, ಬರಹಗಾರರಿಗೆ ಸ್ಟಾರ್ ಖರ್ಚೆಲ್ಲ ಕಡಿಮೆ ಇದೆ. ಅದ್ರ ಜೊತೆ ಅವ್ರ ಸರ್ಕಾರನೂ ಕೂಡ ಅಲ್ಲಿರೋ ಮಹಿಳೆಯರಿಗಾಗಿರೋ ಅನ್ಯಾಯ ಮತ್ತು ಅಲ್ಲಿರೋ ಸಮಸ್ಯೆಗಳು ಬಗೆಹರಿಸೋ ಮನಸ್ಥಿತಿ ಇದೆ. ನಮಗೆ ಈ ಚಿತ್ರರಂಗದ ಸಮಸ್ಯೆಗಳ ಜೊತೆ ನಮ್ಮ ಸರ್ಕಾರಗಳು ಈಗ ಸರ್ಕಾರಗಳು ಕರೆಕ್ಟಾಗಿ ಸ್ಪಂದಿಸಿದರೆ ಸ್ಪಂದಿಸುವಂತೆ ಮಾಡೋಣ. ಯಾಕಂದರೆ ಸರ್ಕಾರಗಳಿರೋದು ನಮ್ಮ ಸಮಸ್ಯೆಯನ್ನು ಬಗೆಹರಿಸೋದು ಖಂಡಿತ. ಈಗ ನಾನು ನೆನ್ನೆ ಹೇಳುವಾಗಲೂ ಹೇಳಿದೆ, ಒಂದು ನೀವು ಫೈರ್ ಸಂಸ್ಥೆ ಕೊಟ್ಟರೆ ಅದು ಕೇವಲ ನಿಮ್ಮ ಸಮಸ್ಯೆ ಅಲ್ಲ, ಮಾಧ್ಯಮವಾಗಿ ನಾವು ಕೂಡ ಅದನ್ನು ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು ಜಯಪ್ರಕಾಶ್. ಒಂದು ವೇಳೆ ಆ ತನಿಖೆಗಳು ಶುರುವಾದರೆ ಅಂದರೆ ಅದರ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ವರದಿ ರಿಪೋರ್ಟ್ಗಳು ಆಗುವಂಥದ್ದು ಆದರೆ, ಕನ್ನಡ ಚಿತ್ರರಂಗದ ಅನೇಕ ನಟಿಯರು ಮತ್ತು ಮಹಿಳೆಯರು ಅಲ್ಲಿಗೆ ಬಂದು ತಮಗಾದಂಥ ಅನುಭವಗಳನ್ನು ಹೇಳುವಂಥ ಸಾಧ್ಯತೆ ಇದೆಯಾ? ಆ ಧೈರ್ಯ ತೋರಬಲ್ಲ? ಯಾಕಂದರೆ ನಾನು ಧೈರ್ಯ ತೋರಬಲ್ಲರ ಅಂತ ಕೇಳಿ. ನೋಡಿ ಜಯಪ್ರಕಾಶ್ ಅವರೇ, ನಮಗೆ ಯಾವಾಗ ಸರ್ಕಾರಗಳು ದೊಡ್ಡದಾಗಿ ನಮಗೆ ಈ ಒಂದು ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಒಂದು ರೀತಿ ಕ್ರಮ ತೊಗೊತಾರೋ, ಆವಾಗ ಎಷ್ಟೋ ಜನ ಮಹಿಳೆಯರು ಅವರೇ ಅವರ ಕಷ್ಟಗಳು ಹೇಳಕ್ಕೆ ತಯಾರಾಗ್ತಾರೆ. ಓಕೆ, ಈ ವ್ಯವಸ್ಥೆನಲ್ಲಿ ಹೆಂಗಿದೆ ಅಂದರೆ, ನೀವು ವೇದಿಕೆ ಇಲ್ಲ ಮಾತಾಡೋಕ್ಕೆ ಅಂತ ಹೇಳ್ತೀರಾ, ವೇದಿಕೆಗೆ ಯಾವುದಾದ್ರೂ ಬಂದರೆ ಒಂದು ಮಹಿಳೆ ಅವ್ರ ಮೇಲೆ ಅದನ್ನು ಆ ಕಿರುಕುಳ ಅನುಭವಿಸಿರೋದಷ್ಟೇ ಅಲ್ಲದೆ, ಅವ್ರು ಬಂದಿದ್ದ ತಕ್ಷಣ ಅವ್ರ ಮೇಲೆ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ಗಳು, ನಿಮ್ಮಿಂದನೇ ತಪ್ಪಾಗಿದೆ, ನೀವೇ ಇದಕ್ಕೆ ಕಾರಣಾಂತರ, ನೀವು ಹಾಕೊಳ್ಳೋ ಬಟ್ಟೆ, ನೀವು ಮಾಡೋ ನೋಟ, ನಿಮ್ಮ ಪ್ರತಿಯೊಂದು ಆ ಮನಸ್ಥಿತಿ ಇರೋ ನಮ್ಮ ವ್ಯವಸ್ಥೆ. ಸೊ ಏನಾಯಿತು, ನಮಗೆ B2ನಲ್ಲಿ ವಿಚಾರದಲ್ಲಿ ಈ ಗಟ್ಟಿ ಯೋಧರು ಹೋರಾಟ ಮಾಡಿದಾಗ ಮಹಿಳೆಯರು ಅವ್ರ ಮೇಲೆ ಅವ್ರ ಕರಿಯರ್ಗಳು ರಿಸ್ಕ್ ಆಯಿತು, ಅವ್ರ ಮೇಲೆ ಇಡೀ ಸಮಾಜ, ಅವ್ರನ್ನ ಕೊಂಡಾಡ್ತಿರೋ ಸಮಾಜ ಇದ್ದಕ್ಕಿಂತ ರಾತ್ರಿ ಅವ್ರನ್ನ ಬಾಯಿಗೆ ಬಂದಂಗೆ ವಿಷಕಾಲಯ ಬೈಯಕ್ಕೆ ಶುರುವಾಯಿತು. ಸೊ ಇದನ್ನು ನಮಗೆ ಸರಿ ಮಾಡಬೇಕು ಅಂದರೆ ನಮ್ಮ ಸರ್ಕಾರಗಳು ಗಟ್ಟಿಯಾಗಿ ನಿಂತು ನಮಗೆ ಒಂದು ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡಬೇಕು. ನಮಗೆ ತನಿಖೆ ಮಾಡೋರು ಮಾಡಲಿ. ತನಿಖೆ ಏನೇನಿದೆ 2024ರಲ್ಲಿ ಸತ್ಯ ನಮ್ಮ